ವಿಜಯಪುರ ಜಿಲ್ಲೆಯ ಆತ್ಮೀಯರು, ಹಿರಿಯ ಸಹೋದರರಾದಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಾಹುಲಣ್ಣ ಕುಕ್ಕಟ್ಟಿ ಅವರೇ, ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಶಾಂತಗೌಡ ಪಾಟೀಲ್ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಕಲ್ಲುವಣ್ಣ ಸೊನ್ನದವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರೇ, ಅದೇ ರೀತಿಯಾಗಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರೇ, ಇನ್ನೇನು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಮನವಿಯನ್ನು ಸ್ವೀಕರಿಸಲಾಕ 2 ಗಂಟೆ ನಂತರ ಬರ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ SP ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಎಲ್ಲ ರೈತ ಮುಖಂಡರುಗಳೇ, ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ, 13 ತಾಲೂಕಿನ ಅಧ್ಯಕ್ಷರುಗಳೇ ಹಾಗೂ ಮಹಿಳಾ ತಾಯಂದಿರೇ, ಇನ್ನು ಪ್ರತಿಯೊಂದು ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ರೈತ ಬಾಂಧವರಲ್ಲಿ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಏನು ಈ ಒಂದು ಕಾರ್ಯಕ್ರಮ, ಈ ಒಂದು ಸಮಾವೇಶ ಯಾಕೆ ಮಾಡಬೇಕು, ಪ್ರತಿ ವರ್ಷ ಮಾಡೋದ್ರಿಂದ ಏನು ಉಪಯೋಗ ಅಂತೇಳಿ ಈಗಾಗಲೇ ಹಲವಾರು ಜನರು ಚಿಂತೆ ಮಾಡ್ತಾ ಇದ್ದಾರೆ. ಆದ್ರೆ ನಂದೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮೆಲ್ಲ ಹಿರಿಯರು ಪ್ರತಿ ವರ್ಷ ಆಯಾ ದೇವಸ್ಥಾನಗಳಲ್ಲಿ ಯಾವ ರೀತಿ ಜಾತ್ರಾ ಮಹೋತ್ಸವಗಳನ್ನ ಆಯೋಜನೆ ಮಾಡ್ತಾರೆ, ಅದೇ ರೀತಿ ನಾವು ಕೂಡ ಈ ಒಂದು ರೈತರ ಜಾತ್ರೆಯನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಮಾಡಿ ನಾವೆಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ತಾವೆಲ್ಲ ನೋಡಿರ್ಬೋದು, ಈ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಬಹುತೇಕ ಭ್ರಷ್ಟಾಚಾರ ಇಲ್ಲ, ನಡೆಯಲಿಲ್ಲ ಏನೋ ಅಂತ ರೀತಿಯಲ್ಲಿ ನಾವು ಪ್ರತಿನಿತ್ಯ ಹಲವಾರು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಯಾವುದೇ ಇಲಾಖೆಗೆ ಹೋದ್ರೂ ಕೂಡ ಲಂಚ ತಂಡ ಓಡ್ತಾ ಇದೆ. ಅಲ್ಲಿ ಜಾತಿ ರಾಜಕಾರಣ ಮತ್ತು ಏನು ನಮ್ಮ ಜನಪ್ರತಿನಿಧಿಗಳು ತಮಗೆ ಬೇಕಾದಂತ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ತಮ್ಮ ಯೋಜನೆಗಳನ್ನ ಮಾಡಿಕೊಡ್ತಾ, ಯಾವತ್ತು ಏನು ನಮ್ಮ ರೈತ ಯಾವುದನ್ನು ಆಸೆ ಮಾಡಲ್ಲ ಅಂತ ಒಂದು ರೈತರಿಗೆ, ಯಾವುದೂ ಪ್ರಶ್ನೆ ಮಾಡದಿರುವಂತ ರೈತರಿಗೆ ಯಾವ ಯೋಜನೆ ಕೂಡ ಕೈಗೆ ನಿಲ್ಕೋಲ್ಲ. ಹೀಗೆ ಆಯ್ತಪ್ಪ ಅಂತಂದ್ರೆ ನಾವು ಮುಂದಿನ ದಿನಮಾನದಾಗ ಕೃಷಿಯನ್ನು ಬಿಟ್ಟು ಈಗಾಗಲೇ ಹಲವಾರು ಜನ ಪಟ್ಟಣದತ್ತ ನಾವು ಮುಖ ಮಾಡಿ ಏನು ನಮ್ಮ ಇದ್ದು ಬಂದಂತ ಹೊಲ ಮನೆಗಳನ್ನು ಮಾರಾಟ ಮಾಡಿ ಕೇವಲ 10-20 ಸಾವಿರ ರೂಪಾಯಿಗ ವಾಚ್ಮ್ಯಾನ್ ಕೆಲಸ ಮಾಡುವಂತ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳಿಗೆ ಕೇವಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಒಂದು ಹಸಿರು ಶಾಲೆ ನೆನಪಾಗ್ತದೆ ಹೊರತು ಪ್ರತಿನಿತ್ಯ ನಮ್ಮ ನೂರಾರು ಸಮಸ್ಯೆಗಳಿಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಈ ಭಾಗದಲ್ಲಿ ನೋಡಬಹುದು, ವಿಜಯಪುರ ಜಿಲ್ಲೆಯಲ್ಲಿ ಪಂಚ ನದಿಗಳ ಜಿಲ್ಲೆ ಅಂತ ಹೇಳಿ ಹೆಮ್ಮೆಯನ್ನು ಹೇಳ್ಕೊತೀವಿ ನಾವು. ಕೃಷ್ಣಾ ನದಿ ನಮ್ಮದೇ ಐತಿ, ಆಲಮಟ್ಟಿ ಜಲಾಶಯ ನಮ್ಮದೇ ಐತಿ. ಲಕ್ಷಾಂತರ ಎಕರೆ ಭೂಮಿಯನ್ನು ನಮ್ಮ ಹಿರಿಯರು ಇದಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಹಲವಾರು ಪರಿಶ್ರಮದಿಂದ ಕಟ್ಟಿರುವಂತಹ ಮನೆಗಳಿರ್ಬೋದು, ಮಠಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ನಮ್ಮ ಹಿರಿಯರ ಎಲ್ಲ ಒಂದು ಆಸ್ತಿ ಅಂದ್ರೆ ಗೋರಿಗಳಿರ್ಬೋದು, ಅದರೆಲ್ಲ ಕೂಡ ಮುಂದಿನ ಪೀಳಿಗೆಗೆ ನೀರಾವರಿ ಆಯ್ತಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಸಮಗ್ರ ನೀರಾವರಿ ಆಗ್ತದ. ನಮ್ಮ ಮಕ್ಕಳು ಕೂಡ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ತದೆ ಅಂತ ಹೇಳಿ ನಮ್ಮ ಹಿರಿಯರು ಎಲ್ಲರೂ ಕೂಡಿ ಆಲಮಟ್ಟಿ ಜಲಾಶಯಕ್ಕೆ ಲಕ್ಷಾಂತರ ಎಕರೆ ಭೂಮಿಯನ್ನು ಬಿಟ್ಟುಕೊಟ್ಟಿದ್ದೆವು. ತಮಗೆಲ್ಲ ಗೊತ್ತಿರಲಿ, ಸುಮಾರು 1964ರಲ್ಲಿ ಪ್ರಾರಂಭವಾದಂತಹ ಈ ಒಂದು ಯೋಜನೆ ಇಲ್ಲಿವರೆಗೂ ಕೂಡ ಕೇವಲ ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಹಾಕೋದು, ಅವ್ರು JDS ನವ್ರ ಮೇಲೆ ಹಾಕೋದು, ರಾಜ್ಯದವ್ರು ಕೇಂದ್ರದವ್ರ ಮೇಲೆ ಹಾಕೋದು, ಕೇಂದ್ರದವ್ರು ರಾಜ್ಯದ ಮೇಲೆ ಹಾಕುತ್ತಾ ಈ ಒಂದು ಪ್ರತಿ ವರ್ಷ ಚುನಾವಣೆ ಬಂದರೆ ಮತ್ತೆ ಹೊಳೆ ಪ್ರಮಾಣ ಮಾಡ್ತಾರ. ಇದೇ ಗ್ರೌಂಡ್ ನಲ್ಲಿ ಒಂದು ಪ್ರಮಾಣ ವಚನ ಮಾಡ್ತಾರೆ. ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನ ಆಲಮಟ್ಟಿ ಜಲಾಶಯ ಕೊಟ್ಟು ಈ ಒಂದು 5 ವರ್ಷದಲ್ಲಿ ನಮ್ಮ ಅಧಿಕಾರದಲ್ಲಿ ಒಟ್ಟಾರೆ ಮುಗಿಸ್ತೀವಿ ಅಂತ ಹೇಳಿ ಪ್ರಮಾಣ ವಚನ ಮಾಡಿರ್ತಾರೆ. ಆದ್ರೂ ಕೂಡ 60 ವರ್ಷ ಆಯ್ತು ಇವತ್ತಿನ ದಿನ. ಯಾವುದೇ ಒಂದು ಯೋಜನೆ ಕೇವಲ 50 ವರ್ಷನೇ ಮುಗಿಬೇಕಾದಂತ ಯೋಜನೆ 60 ವರ್ಷ ಆದ್ರೂ ಕೂಡ ಮುಗ್ದಿಲ್ಲಪ್ಪ ಅಂತಂದ್ರ ನಮ್ಮ ಜನಪ್ರತಿನಿಧಿಗಳ ಹಿತಾಸಕ್ತಿ ಎಷ್ಟೈತೆ, ನಮ್ಮ ರೈತರ ಬಗ್ಗೆ ಕಾಳಜಿ ಎಷ್ಟೈತೆ ಅಂತ ವಿಚಾರ ಮಾಡ್ಬೇಕು. ಈಗ ತಾನೇ ಹೇಳಿದೆ, ಪಂಚ ನದಿಗಳ ಜಿಲ್ಲೆ ಇದ್ರು ಕೂಡ ಬುದ್ಧಿ ತಮಗಂತೂ ಎಲ್ಲ ಗೊತ್ತೈತಿ. ಇಲ್ಲಿ 8 ಮತಕ್ಷೇತ್ರಗಳಿದಾವೆ, 13 ತಾಲೂಕುಗಳಿದಾವೆ. ಮೊನ್ನೆ ದಿನ ಚಡ್ಚಣ್ ಇರ್ಬೋದು, ಇಂಡಿ ಇರ್ಬೋದು, ಕುಡಿಲಾಕ ನೀರು ಸದ್ಯಕ್ಕೆ ಸಿಗಲಾರದಂತ ಪರಿಸ್ಥಿತಿ ಒಳಗ ಅಲ್ಲಿ ಪಕ್ಷಿಗಳು ಕೂಡ ಸತ್ತಂತ ಉದಾಹರಣೆಗಳನ್ನ ನೋಡ್ಬೇಕು. ಹಳ್ಳಗಳಲ್ಲಿ ನೀರು ಬರ್ತಾ ಇಲ್ಲ, ಒಣಗಿ ಹೋಗಿದಾವೆ. ಭೀಮಾ ನದಿಯವರು ಮಹಾರಾಷ್ಟ್ರದವ್ರು ನೀರು ಬಿಡಲಾರ್ದಕ್ಕೆ ಆ ಭಾಗದಲ್ಲಿ ಕೂಡ ಸಾಕಷ್ಟು ತೊಂದರೆ ಉಂಟಾಗಿದೆ. ಇಷ್ಟೆಲ್ಲ ಕೂಡ ಕಂಡ್ರು ನಮ್ಮ ಯಾವ ಜನಪ್ರತಿನಿಧಿ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ನಮ್ಮ ರೈತರು ಹಗಲು ರಾತ್ರಿ ಕಷ್ಟಪಟ್ಟು ಏನೋ ಕಬ್ಬು, ದ್ರಾಕ್ಷಿಯೋ, ದಾಳಿಂಬರಿಯೋ ಬೆಳೀತಾ ಇದಾರೆ. ಆದ್ರ ನೀರಿನ ಅಭಾವ ಒಂದ್ ಕಡೆ ಆದ್ರೆ ವಿದ್ಯುತ್ ಕಣ್ಣ ಮುಚ್ಚೆ ಮತ್ತೊಂದ್ ಕಡೆ ಇದೆ. ಅದೇ ತರನಾಗಿ ಏನೋ ಒಂದಿಷ್ಟು ಅಲ್ಪ ಸ್ವಲ್ಪ ಬೆಳೆ ಬಂದ್ರ ಅದಕ್ಕೆ ಸರಿಯಾದಂತ ಮಾರುಕಟ್ಟೆ ಇಲ್ಲ. ಯಾಕಂತಂದ್ರ ನಮ್ಮ ಬೆಂಗಳೂರಲ್ಲಿ 600 ಕಿಲೋಮೀಟರ್ ಹೋಗ್ಬೇಕು. ನಾವು 600 ಕಿಲೋಮೀಟರ್ ಹೋಗುವಂತ ಪರಿಸ್ಥಿತಿಯಲ್ಲಿ ನಮ್ಗೆ ಯಾವ ರೈತರು ಕೂಡ ಇಲ್ಲ. ಅದಕ್ಕೆ ಇಲ್ಲೇ ಏನಾದ್ರು ದಲ್ಲಾಳಿಗಳಿಗೆ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ. ಅದರಲ್ಲಿ ಕೂಡ ದಲ್ಲಾಳಿಗಳು 10% ಕಮಿಷನ್ ಮುಡ್ಕೊಳ್ಳೋದಿರ್ಬೋದು. ಮತ್ತು ಅಗ್ಗದ ರೇಟ್ನಲ್ಲಿ ನಾವು ಬೆಳೆದಂತ ಬೆಳೆಗೆ ಈಗ ತಾನೇ ನಮ್ಮ ಹಿರಿಯರು ಮಾತಾಡುವಾಗ ಹೇಳಿದ್ರು, ಈರುಳ್ಳಿ ಬೆಲೆ ನಮ್ಗೆಲ್ಲ ಗೊತ್ತಿರಲಿ, ಸುಮಾರು 4 ತಿಂಗಳ ಕಾಲ ಹಗಲು ರಾತ್ರಿ ಬೆಳೆದಂತ ಈರುಳ್ಳಿಗೆ 2 ರೂಪಾಯಿ ಕಿಲೋ ಇವತ್ತಿನ ದಿನ ಕೇಳ್ತಾ ಇದ್ದಾರೆ. ಒಂದು ಚೀಲ ಅಡಿಗೆ ಅಂದ್ರೆ ಈರುಳ್ಳಿಗೆ ನಾವು ಇವತ್ತಿನ ದಿನ ಕೇಳಕ್ ಹೋದ್ರೆ
60 ಕೆಜಿ ಈರುಳ್ಳಿಗೆ ಸುಮಾರು 200 ರೂಪಾಯಿ 300 ರೂಪಾಯಿ ಮಾತಾಡ್ತಾ ಇದ್ದಾರೆ. ಅಂದ್ರೆ 2 ರೂಪಾಯಿ ಕಿಲೋ ಕೂಡ ಮಾರಾಟ ಮಾಡಲಾರಂತ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಇದೀವಿ. ಹಾಕಿದಂತ ಖರ್ಚು ಕೂಡ ಬರ್ತಾ ಇಲ್ಲ. ಹಿಂಗಾದ್ರಪ್ಪ ಅಂತಂದ್ರೆ ಮತ್ತೆ ನಮ್ಮ ರೈತ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಇಂಥ ಸಮಾವೇಶಗಳು ಅತ್ಯಂತ ಅವಶ್ಯಕತೆ. ಯಾಕಂತಂದ್ರ ನಾವು ಎಲ್ಲಿವರೆಗೆ ಕೇಳಂಗಿಲ್ಲ, ಎಲ್ಲಿವರೆಗೆ ಪ್ರಶ್ನೆ ಮಾಡಂಗಿಲ್ಲ, ಅಲ್ಲಿವರೆಗೆ ಕೂಡ ಎಲ್ಲ ಅಧಿಕಾರಿಗಳಿರ್ಬೋದು, ಎಲ್ಲ ಜನಪ್ರತಿನಿಧಿಗಳಿರ್ಬೋದು ನಮ್ಮನ್ನ ಒಟ್ಟಾರೆಯಾಗಿ ಕಾಣಿಸಂಗಿಲ್ಲ ಅವರಿಗೆ. ಅದಕ್ಕ ನಾವು ಏನು ಈ ಭಾಗದಲ್ಲಿ ಕಬ್ಬು ಇರ್ಬೋದು, ಈರುಳ್ಳಿ ಇರ್ಬೋದು, ದ್ರಾಕ್ಷಿ ತಾವೆಲ್ಲ ನೋಡ್ಬೋದು. ದ್ರಾಕ್ಷಿ ಅತ್ಯಂತ ವಿಜಯಪುರದ ದ್ರಾಕ್ಷಿ ರುಚಿಕಟ್ಟಾದ ದ್ರಾಕ್ಷಿ. ಇದು ವಿಶ್ವವಿಖ್ಯಾತಿ ಪಡೆದಂತ ದ್ರಾಕ್ಷಿ ಇದ್ರೂ ಕೂಡ ಸರಿಯಾದಂತ ಮಾರುಕಟ್ಟೆ ಇಲ್ಲದೆ ನೆರೆ ಮಹಾರಾಷ್ಟ್ರಕ್ಕೆ ನಾವೇನಾದ್ರು ಮಾರಾಟ ಮಾಡಕ್ ಹೋಗ್ಬೇಕಾಗ್ತದೆ. ಅಲ್ಲಿ ಕೂಡ ದಲ್ಲಾಳಿಗಳು ಮತ್ತೆ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ. ಇನ್ನು ದಾಳಂಬ್ರಿ ಕೂಡ ವಿಶ್ವವಿಖ್ಯಾತಿ ಪಡೆದಂತ ನಮ್ಮ ದಾಳಂಬ್ರಿ, ಅದಕ್ಕೂ ಕೂಡ ಸಾಕಷ್ಟು ವ್ಯವಹಾರಿಕ ದೃಷ್ಟಿಕೋನದಿಂದ ನಮ್ಗೆ ಲಾಸ್ ಆಗ್ತಾ ಇದೆ. ಇನ್ನು ಲಿಂಬೆ ಹಣ್ಣು ನಮ್ಗೆಲ್ಲ ಗೊತ್ತಿರಲಿಲ್ಲ, ಇಂಡಿ ತಾಲೂಕಿನ ನಿಂಬೆ ಹಣ್ಣು GI ಟ್ಯಾಗ್ ಜಾಗತಿಕ ಮಾನದಂಡ ಪಡೆದ್ರು ಕೂಡ ನಮ್ಮ ಏನಂತ ನಿಂಬೆ ಹಣ್ಣು ಈ ಪ್ರೆಸೆಂಟ್ ಒಂದು 5-6 ಸಾವಿರ ರೂಪಾಯಿ ರೇಟ್ ಬಂದಿರಬಹುದು. ಮತ್ತೆ ಮಳೆಗಾಲದಂತ ಸಂದರ್ಭದಲ್ಲಿ ಕೇವಲ 100-200 ರೂಪಾಯಿಗ ಒಂದು ಚೀಲ ಮಾಡುವಂತ ಪರಿಸ್ಥಿತಿ ನಮ್ಗಾಗ್ತಾ ಇದೆ. ಆ ನಿಟ್ಟಿನೊಳಗೆ ಇಂಥ ಸಮಾವೇಶಗಳು ಮಾಡಿದೆವಪ್ಪ ಅಂತಂದ್ರೆ ಇಲ್ಲಿ ಎಲ್ಲ ರೈತರುಗಳು ಒಕ್ಕಟ್ಟಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರ ಮೂಲಕ ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲ ಬೇಡಿಕೆಗಳನ್ನ ಈ ವೇದಿಕೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡೋದ್ರ ಮೂಲಕ ನಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ಕೋಬೇಕಂತ ಹೇಳಿ ಹೇಳ್ತಾ, ಇಂತಹ ಸಮಾವೇಶಗಳು ಪ್ರತಿಯೊಂದು ತಾಲೂಕಿನಲ್ಲಿ ಆಗ್ಬೇಕು. ಅದು ಯಾವ ರೀತಿ ಮಾಡ್ತೀರಿ ಅನ್ನೋದು ಓಕೆ. ಅದೇ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ರೈತ ಸಂಘದ ಮುಖಂಡರ ಜೊತೆ ಚರ್ಚೆ ಮಾಡಿ ಈ ಆಲಮಟ್ಟಿ ಜಲಾಶಯವನ್ನ ಕೃಷ್ಣೆ ಕಹಳೆ ಅಂತ ಹೇಳಿ ಒಂದು ಘೋಷವಾಕ್ಯದೊಂದಿಗೆ ಇಂದಿನಿಂದ ಅಧಿಕೃತವಾಗಿ ಘೋಷಣೆಯೊಂದಿಗೆ ಚಾಲನೆ ಕೊಡ್ತಾ ಈ ಒಂದು ಹೋರಾಟವನ್ನ 5 ಜಿಲ್ಲೆಗಳಿಗೆ ಸೇರಿದಂತೆ ಪ್ರತಿಯೊಂದು ಹಳ್ಳಿಗಳಿಗೆ ರಥಯಾತ್ರೆಯನ್ನ ಮಾಡೋದ್ರ ಮೂಲಕ ಪ್ರತಿಯೊಂದು ರೈತರು, ಪ್ರತಿಯೊಂದು ಮನೆಯಿಂದ ಕೂಡ ರೈತರು ಆಗಮಿಸಬೇಕು. ಈ ಒಂದು ಹೋರಾಟವನ್ನ ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ ಲಕ್ಷಾಂತರ ಜನ ರೈತರು ಸ್ವಯಂ ಪ್ರೇರಿತವಾಗಿ ಯಾವುದೇ ಜಾತಿ ಜನಾಂಗ ಪಕ್ಷ ಎನ್ನದೆ ತಾವೆಲ್ಲರೂ ಕೂಡ ಆಗಮಿಸಿ ವಿಜಯಪುರದಿಂದ ಆಲಮಟ್ಟಿಯವರೆಗೆ ಪಾದಯಾತ್ರೆ ಮಾಡೋದ್ರ ಮೂಲಕ ಈ ಒಂದು ಹೋರಾಟದಲ್ಲಿ ಎಲ್ಲ ರೈತರಿರ್ಬೋದು, ಮಠಾಧೀಶರಿರ್ಬೋದು, ಎಲ್ಲ ಕವಿಗಳು, ವಿಜ್ಞಾನಿಗಳು, ಸಾಹಿತಿಗಳು ಎಲ್ಲರನ್ನು ಒಳಗೊಂಡು ಅವರಿವರೇನಂದ್ರೆ ಎಲ್ಲ ಪ್ರಗತಿಪರರು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ಕೈ ಜೋಡಿಸಿಕೊಂಡು ಈ ಆಲಮಟ್ಟಿ ಜಲಾಶಯವನ್ನ ರಾಜ್ಯ ಸರ್ಕಾರಕ್ಕೆ ಆಗ್ತಿತ್ತಂದ್ರೆ ರಾಜ್ಯ ಸರ್ಕಾರದವ್ರು ಮಾಡಲಿ, ಇಲ್ಲ ಕೇಂದ್ರಕ್ಕೆ ಆಗ್ತಿತ್ತಪ್ಪ ಅಂತಂದ್ರೆ ಇದನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ ಈ ಆಲಮಟ್ಟಿ ಜಲಾಶಯ ಆಗುವವರೆಗೂ ಕೂಡ ನಾವು ಒಂದ್ ಹೆಜ್ಜೆ ಕೂಡ ಹಿಂದಿಡಂಗಿಲ್ಲ. ಇದಕ್ಕೆ ಈಗಾಗಲೇ ನಮ್ಮ ಎಲ್ಲ ಪದಾಧಿಕಾರಿಗಳು, ಹಿರಿಯ ಮುಖಂಡರು ಎಲ್ಲರೂ ಕೂಡ ಈ ಒಂದು ಸೂಚನೆಯನ್ನ ನೀಡಿದ್ದು ಈ ಹೋರಾಟದ ರೂಪುರೇಷೆಗಳನ್ನ ಮುಂದಿನ ಒಂದು ಸಭೆ ಮಾಡೋದ್ರ ಮೂಲಕ ಹಂತ ಹಂತವಾಗಿ ಈ ಹೋರಾಟದ ರೂಪುರೇಷೆಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದೀವಿ. ಸೊ ಇದಕ್ಕೆ ಎಲ್ಲ ಹಿರಿಯರು, ಕಿರಿಯರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಭಾಗವಹಿಸಬೇಕಂತ ಹೇಳ್ತಾ ನನ್ನನ್ನ ಈ ಒಂದು ಸಮಾವೇಶದಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ.